ಆಕಾಶವಾಣಿ 90 ದಶಕಗಳ ಪಯಣದಲ್ಲಿ ಸುದ್ದಿಯಾಗಿ, ಸಂಗೀತವಾಗಿ, ಸಾಹಿತ್ಯವಾಗಿ, ಸಂಸ್ಕೃತಿಯಾಗಿ ಜನಮನದೊಳಗೆ ಮನೆ ಮಾಡಿಕೊಂಡ ಹೆಸರು ಆಕಾಶವಾಣಿ. ಕಾಲದೊಂದಿಗೆ ಸಾಗುತ್ತಾ ಸಂಸ್ಕೃತಿಯ ತಾಳವನ್ನು ಉಳಿಸಿಕೊಂಡಿರುವ ಧ್ವನಿ ನಮ್ಮ ಆಕಾಶವಾಣಿ. ಈ ಸಂದರ್ಭದಲ್ಲಿ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿದೆ ಕಾರ್ಯಕ್ರಮ ಆಕಾಶ ಬುಟ್ಟಿ. ಇಂದಿನ ಆಕಾಶ ಬುಟ್ಟಿ ಸಂಚಿಕೆಯಲ್ಲಿ ನಮ್ಮ ಜೊತೆ ಖ್ಯಾತ ಸಂಗೀತ ಸಂಯೋಜಕರಾದ ತಿರುಮಲೆ ಶ್ರೀನಿವಾಸ್. ನಿಮ್ಮ ಸಂಗೀತ ಜೀವನದಲ್ಲಿ ಆಕಾಶವಾಣಿ ಮೂಲಕ ಪಡೆದ ಅವಿಸ್ಮರಣೀಯ ಕ್ಷಣವನ್ನ ನಮ್ಮ ಜೊತೆ ಹಂಚ್ಕೋಬಹುದಾ? ಆಕಾಶವಾಣಿಯಲ್ಲಿ ಆಗ್ತಿದ್ದಂತಹ ಆಹ್ವಾನಿತ ಕಲಾವಿದರ ಮುಂದೆ ಪ್ರೋಗ್ರಾಮ್, ಯುಗಾದಿ ಸಂದರ್ಭ ಇರ್ಬೋದು ಅಥವಾ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ಇರ್ಬೋದು, ಆ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ಒಟ್ಟಾರೆ ನಿಂತು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಮತ್ತು ಆರ್ಕೆಸ್ಟ್ರಾ ಎಲ್ಲ ನಾವು ಅಲ್ಲಿ ಲೈವ್ ಕಂಡಕ್ಟ್ ಮಾಡಬೇಕಾಗಿತ್ತಲ್ಲ. ಈಗ ನಿಮ್ಮ ರಿಯಾಲಿಟಿ ಶೋಗಳಲ್ಲೆಲ್ಲ ಒಂದು ಹಾಡು ರಿಯಾಲಿಟಿ ಶೋಗೆ 5 ಗಂಟೆ ಕಾಲ 6 ಗಂಟೆ ಕಾಲ ರೆಕಾರ್ಡ್ ಮಾಡ್ತಾರೆ. ಬಹುಶಃ ಆ ಕಾಲದಲ್ಲಿ ಅದನ್ನೆಲ್ಲ ವಿಡಿಯೋ ಆಗಿದ್ದರೆ ನಮಗೆಲ್ಲ ಎಂತೆಂಥ ಡಾಕ್ಯುಮೆಂಟೇಷನ್ ಇರ್ತಿತ್ತು. ನಮಗೆ ಆವಾಗ ಸೌಕರ್ಯವೂ ಇರಲಿಲ್ಲ. ಹಿಂಗೆ ತಕ್ಷಣ ತಗೊಳಕ್ ಸೆಲ್ಫಿ ತಗೊಳಕ್ ಯಾವ ಕ್ಯಾಮರಾನೂ ಇರಲಿಲ್ಲ. ಈಗ ಸೆಲ್ಫಿ ಬಂದು ಒಂದು ರೀಲ್ ಸಿಗ್ಬೇಕಾದ್ರೆ ಎಷ್ಟು ಕಷ್ಟ ಇತ್ತಲ್ವಾ. ಆಕಾಶವಾಣಿಲಿ ನಾವು ಮಾಡಿದ ಹಾಡನ್ನೇ ನಾವು ಕೇಳಬೇಕಾದ್ರೆ ಅದು ಯಾವತ್ತು ಪ್ರಸಾರ ಆಗುತ್ತೋ, ಇವತ್ತು ವಿವಿಧ ಭಾರತಿಲಿ ಬೆಳಗ್ಗೆ ಹಾಡು ಬರುತ್ತೆ, ನವಸುಮ ಈ ತಿಂಗಳು ಭಾನುವಾರ ಬೆಳಗ್ಗೆ 8:10 ಬರುತ್ತೆ ಅಂದರೆ 7:45 ರೇಡಿಯೋ ಮುಂದೆ ಕೂತಿರ್ತಾ ಇದ್ವಿ, ಆಯಿತಾ. ಆಮೇಲೆ ಗೀತಲಹರಿ ಸಾಯಂಕಾಲ ಮಧ್ಯಾಹ್ನ 1:10 ಅಂದರೆ 1 ಗಂಟೆಯಿಂದ ಅದು ನ್ಯೂಸ್ ಮುಗಿಯೋವರೆಗೂ ಕೂತ್ಕೊಂಡಿರ್ಬೇಕು. ಅಂದರೆ ಅಷ್ಟು ನಮಗೆ ಆಸಕ್ತಿ ಆ ಥರ ಇದ್ದಿದ್ದು, ಅಂದರೆ ತಹತಹಿಸ್ತಾ ಇದ್ವಿ ನಾವು ಕೇಳಬೇಕು ಅಂತ ಅಲ್ವಾ. ವಿಶೇಷ ಕಾರ್ಯಕ್ರಮಗಳಂತೂ ಕೆಲವು ಅದಕ್ಕೆ ನಿರೂಪಣೆಗಳಿರೋದು, ಆ ನಿರೂಪಣೆಗಳಿಗೆ ಹೊಂದೋಂಗೆ ಹಾಡುಗಳನ್ನೆಲ್ಲ ಹಾಕಿ ಸುಮಾರು ಜನ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ಸ್, ದೊಡ್ಡ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ಸ್ ಪಾಪ ನಮ್ಮ ಮೇಲೆ ತುಂಬ ಪ್ರೀತಿ ಇತ್ತು. ಕೆಲವು ಇದು ಚಾಮಿಯವರೇ ಮಾಡಬೇಕು ಅಂತ ಹೇಳಿ ನಮಗೆ ಆ ಹಾಡುಗಳು ಕೊಟ್ಟಿರೋದನ್ನು ನಾನು ಖಂಡಿತವಾಗಿ ಅದನ್ನು ಜ್ಞಾಪಿಸ್ಕೊಳ್ಳೇಬೇಕು. ಮತ್ತು ಈಗಿನ ದಿನಗಳು ಕೆಲವರು ಯಾವುದಾರ ಕಾರ್ಯಕ್ರಮಗಳಲ್ಲಿ ಸಿಕ್ಕಿದಾಗ, ಚಾಮಿಯವರೇ ಈ ಹಾಡು ಜ್ಞಾಪಕ ಇದೆಯಾ ನಿಮ್ಮದು ಅಂತ. ವಾದ್ಯಗಾರರಲ್ಲಿ ಕೆಲವರು ರಾಜೇಶ್ ಅಂತ ಫ್ಲೂಟ್ ನುಡಿಸೋರು ಅವರಿದ್ದರು, ಗೋವಿಂದ ಸ್ವಾಮಿ, MS ಗೋವಿಂದ ಸ್ವಾಮಿಯವರು, ಆಮೇಲೆ ಯಾವಗಲ್ ಸಾರು. ಈಗಲೂ ಕೂಡ ಸಿಕ್ಕಿದಾಗ ಚಾಮಿಯವರೇ ಆ ರೆಕಾರ್ಡಿಂಗ್ ನಾವು ನುಡಿಸಿದ್ವಲ್ಲ ಆ ಹಾಡು ಜ್ಞಾಪಕ ಇದೆಯಾ ಅಂತ. ಅಂದರೆ ಆ ಟೀಮ್ ವರ್ಕ್ ವಾಟ್ ವಿ ಡಿಡ್, ಆ್ಯಂಡ್ ಮ್ಯೂಸಿಕ್ ವಾಸ್ ನಾಟ್ ಜಸ್ಟ್ ಇಂಪಾರ್ಟೆಂಟ್, ದ ರಿಲೇಷನ್ ಬಿಟ್ವೀನ್ ಅಸ್, ಆ ಮೆಮೊರೀಸ್ ದಟ್ ಈಸ್, ಅದನ್ನ ಅಳಿಸೋಕ್ಕೆ ಸಾಧ್ಯನೇ ಇಲ್ಲ. ಆ ಹಾಡುಗಳು ಮಾಡಿದ್ದು ನನ್ನ ಮನಸ್ಸಲ್ಲಿ ಇವತ್ತಿಗೂ ಇದೆ. ಯಾವೆಲ್ಲರ ಇನ್ನೂ ಕಾಲಾವಕಾಶ ಆದಾಗ ಆಕಾಶವಾಣಿಯಲ್ಲಿ ಮಾಡಿದಂಥ ಹಾಡುಗಳು ಅಂತಲೇ ಬೇಕಿದ್ರೆ ನಿಮಗೆ ನಾನು ಕೇಳಿಸ್ತೀನಿ. ಸರ್, ಈಗ ಇಂದಿನ ಡಿಜಿಟಲ್ ಯುಗದಲ್ಲೂ ಆಕಾಶವಾಣಿ ಸಂಗೀತ ಕಲಾವಿದರಿಗೆ ಏಕೆ ಮುಖ್ಯ ಅಂತ ನಿಮ್ಗೆ ಅನ್ಸುತ್ತೆ? ಖಂಡಿತವಾಗಿ ಅದು ಬಹಳ ಮುಖ್ಯ. ಅದು ಯಾಕಂದರೆ ಈಗ ಅವ್ರಿಗೆ ಕಾಲದ ಮಿತಿ ನೋಡಿದ್ರೆ ಎಲ್ಲನೂ ತುಂಬ ಫಾಸ್ಟ್ ಆಗೋಗಿದೆ ಅಲ್ವಾ. ಆಕಾಶವಾಣಿನೂ ಇವಾಗ ಡಿಜಿಟೈಸ್ ಆಗಿದೆ. ಯಾರಿಗೂ ತುಂಬ ಇಲ್ಲಿ ಬಂದು ಅಯ್ಯೋ ತುಂಬ ಹೊತ್ತು ಕಳಿಬೇಕಪ್ಪ ಅನ್ನೋ ತವಕ ಏನಿಲ್ಲ. ಬಂದ ತಕ್ಷಣ ಕೆಲಸ ಆಗುತ್ತೆ. ಡೆಡಿಕೇಟೆಡ್ ವರ್ಕ್ ಮಾಡೋಕ್ಕೆ, ಇನ್ವಾಲ್ವ್ಡ್ ವರ್ಕ್, ಅಂದರೆ ಎಸ್ಪೆಷಲಿ ಫಾರ್ ಡಾಕ್ಯುಮೆಂಟೇಷನ್ ಇದು ವಂಡರ್ಫುಲ್ ಪ್ಲೇಸ್ ಫಾರ್ ಆರ್ಟಿಸ್ಟ್. ಮತ್ತು ನಾನು ಆಕಾಶವಾಣಿಯಲ್ಲಿ ಅಪ್ರೂವ್ಡ್ ಆರ್ಟಿಸ್ಟ್ ಆಫ್ AAR ಅನ್ನೋದೇ ಇಟ್ಟಿದೆ ಒಂದು ಸ್ಟ್ಯಾಂಪ್, ಅದು ಅಲ್ವಾ. ಅದಕ್ಕೆ ಖಂಡಿತವಾಗಿ ನಾವು ತುಂಬ ಹೆಮ್ಮೆ ಪಡಬೇಕು. ಯಾಕೆಂದರೆ ಆಕಾಶವಾಣಿಲಿ ನಾವು ಆಡಿಷನ್ ಮಾಡ್ಕೊಂಡಿದ್ದೀವಿ ಅಂದರೆ ಆಡಿಷನ್ ಮಾಡೋಕ್ಕೆ ಆ ಪ್ಯಾನಲ್ಲಿ ಕೇಳಕ್ಕೆ ಬರೋವಂಥ ವಿದ್ವಾಂಸರಿರ್ಬೋದು, ಅದನ್ನು ಯಾರು ನಿಷ್ಕರ್ಷೆ ಮಾಡ್ತಾರಲ್ಲ ಅವರೆಲ್ಲರೂ ನಾಡಿನ ಹಿರಿಯರೇ ಬಂದು ಅದನ್ನ, ಮತ್ತು ನೆಕ್ಸ್ಟ್ ಜನ್ರೇಷನ್ಗೆ ಇಟ್ಸ್ ಎ ಮೋಟಿವೇಶನ್. ಯಂಗ್ಸ್ಟರ್ಸ್ ಇವಾಗ ತುಂಬ ಎನರ್ಜೆಟಿಕ್ಕು. ನಾವೇನು ಹೇಳ್ತೀವಿ ಆ ಥಾಟ್ನ ಅವರು ಅಪ್ಲೈ ಮಾಡ್ಕೊಂಡು ದೇ ಎನ್ಹಾನ್ಸ್ ದಟ್ ಮೋರ್ ದೆನ್ ಅವರ್ ದಿಸ್ ಥಿಂಗ್. ಇದು ತುಂಬ ಅವಶ್ಯಕವಾಗಿ ಮುಂಚೂಣಿಯಲ್ಲಿ ಮುಂದುವರಿಬೇಕಾದಂಥ ಸಂಸ್ಥೆ ಅನ್ನೋದು ಆಕಾಶವಾಣಿನೇ. ಸರ್, ಇವಾಗ ಯುವ ಸಂಗೀತಕಾರರಿಗೆ ಆಕಾಶವಾಣಿ ಹಲವಾರು ಅವಕಾಶಗಳನ್ನು ನೀಡುತ್ತೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಆಡಿಷನ್ಸ್ ಇರ್ಬೋದು, ಅಪ್ಗ್ರೇಡೇಷನ್ ಇರ್ಬೋದು, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆಕಾಶವಾಣಿ ಈಸ್ ಎನ್ ಓಪನಿಂಗ್ ಈವೆಂಟ್. ಇವಾಗ ಎಲ್ಲರೂ ನಾವು ಅಯ್ಯೋ ಅಲ್ಲಿ ಹೋಗಿ ಕೊಡ್ತೀನಿ, ಕಚೇರಿ ಮಾಡ್ತೀನಿ, ಇಲ್ಲಿ ಕಚೇರಿ ಮಾಡ್ತೀನಿ ಅಂತ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಬೇರೆ ನಮಗಿಲ್ಲಿ ಟೈಮ್ ಲೈನ್ ಥರ ಆಕಾಶವಾಣಿಲಿ ಸ್ಟಿಪ್ಯುಲೇಟೆಡ್ ಟೈಮಿಂಗ್ಸ್ ಇದ್ದೇ ಇರುತ್ತೆ. ಇಂಥ ದಿವಸ ಕರೆದಾಗ ಅದಕ್ಕಾಗಿ ನಾವು ತಯಾರಾಗಿ ಇವಾಗ 40 ನಿಮಿಷದ ಪ್ರೋಗ್ರಾಮ್ ಮಾಡಬೇಕಾದ್ರೆ ವಿ ಎಕ್ಸಾಕ್ಟ್ಲಿ ಪ್ಲಾನ್ ಆ್ಯಂಡ್ ಕಮ್. ಆ ಪ್ಲಾನಿಂಗ್ಗೆ ತುಂಬ ಒಳ್ಳೆ ಜಾಗ ಆಕಾಶವಾಣಿ. 250ಕ್ಕೂ ಹೆಚ್ಚು ಸಂಗೀತ ಆಲ್ಬಮ್ಗಳಿಗೆ ನೀವು ಸಂಯೋಜನೆ ಮಾಡಿದ್ದೀರಾ. ಸೊ
ಬಟ್ ನೀವು ವರ್ಕ್ ಮಾಡೋದು ಬೇರೆ ಬೇರೆ ಗಾಯಕರ ಜೊತೆ, ಬೇರೆ ಬೇರೆ ಟೀಮ್ ಜೊತೆ. ಹೌದು. ಸೊ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ? ಏನಂದ್ರೆ ಕೆಲವು ಸತಿ ಈಗ ದಾಸರ ಪದಗಳು ಸುಮ್ಮನೆ ಕೇಳಲಿಕ್ಕೆ ಆಲ್ಬಮ್ ತರ ಮಾಡಿದಾಗ ಅದು ಬೇರೆ, ಅದೇ ಒಂದು ದಾಸರ ಪದ ಯಾರ ನೃತ್ಯ ಸಂಯೋಜಕರು ಅಂತ ಒಂದು ಇವಾಗ ಮ್ಯೂಸಿಕಲ್ ಫೀಚರ್ಗೆ ಇಂಥದ್ದು ಬೇಕಾಗ ಅದರ ಡೈಮೆನ್ಷನ್ ಬೇರೆ ಆಗುತ್ತೆ. ಈಗ ಭಾವಗೀತೆಗಳಲ್ಲಿ ನಮಗೆ ಕೋರಸ್ ಇರಬೇಕು ಅಂತ ಹೇಳಿದಾಗ ಅದರ ಅಪ್ಲಿಕೇಶನ್ ಬೇರೆ ಇರ್ತದೆ. ಇವಾಗ ಒಂದು ಪೇಟ್ರಿಯಾಟಿಕ್ ಸಾಂಗ್ ಮಾಡೋಕ್ಕೂ ಒಂದು ಇನ್ಯಾವುದೋ ಒಂದು ಪ್ರೇಮಗೀತೆ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಇದಕ್ಕೆಲ್ಲ ನನಗೆ ತುಂಬ ಸಹಾಯ ಆಗಿದ್ದು, ನಾನು ಸೆಂಟ್ರಲ್ ಸ್ಕೂಲಲ್ಲಿ ಓದುವಾಗ ಹಾಗೆ ನಮ್ಮ ರಾಷ್ಟ್ರದ ಹಿರಿಯ ಮ್ಯೂಸಿಕ್ ಕಂಪೋಸಿಂಗಲ್ಲಿ ಕೋರಲ್ ಮ್ಯೂಸಿಕ್ಗೆ ವರ್ಕ್ ಮಾಡ್ತಾರೆ MB ಶ್ರೀನಿವಾಸನ್ ಅವ್ರ ಜೊತೆ ಎಲ್ಲ ನಾನು ಕೆಲಸ ಮಾಡ್ತಾಯಿದ್ದೆ. ಚಿತ್ರಸಂಗೀತದಲ್ಲಿ ನಮ್ಮ ವೈದ್ಯನಾಥನ್ ಸಾರು, ಉಪೇಂದ್ರ ಕುಮಾರು, ರಾಜನ್ ನಾಗೇಂದ್ರ ಅವ್ರ ಜೊತೆ ಎಲ್ಲ ನಾ ಕೆಲಸ ಮಾಡೋವಾಗ ಅವ್ರು ಹೆಂಗೆ ಕಂಪೋಸ್ ಮಾಡ್ತಾರೆ ಅನ್ನೋದು ನೋಡ್ತಾ ಇದ್ನಲ್ವಾ, ಅದನ್ನು ತಗೊಂಡೋಗಿ ಇವಾಗ ವಾದ್ಯ ಸಂಯೋಜನೆಯಲ್ಲಿ ಆರ್ಕೆಸ್ಟ್ರೇಷನ್ ಮಾಡಬೇಕಾದ್ರೆ ವೈಲಿನ್ ಸೆಕ್ಷನ್ಗೆ ಹೆಂಗಿರಬೇಕು, ವೀಣೆ ಅಥವಾ ಸಿತಾರ್ಗಿದ್ರೆ ಹೇಗಿರಬೇಕು, ಫ್ಲೂಟ್ಗೆ ಹೇಗಿರಬೇಕು, ಫ್ಲೂಟ್ಗೆ ರನ್ನಿಂಗ್ ನೊಟೇಷನ್ ಇರೋನ್ ತೊಗೊಂಡೋಗಿ ನಾವು ವೀಣೆ ಕೊಟ್ಬಿಟ್ರೆ ಅವ್ರು ನುಡ್ಸೋಕ್ಕಾಗಲ್ಲ. ಅದು ನಾವು ಎಕ್ಸ್ಪೆಕ್ಟೂ ಮಾಡಬಾರ್ದು. ಅಂದರೆ ನಮಗೆ ಒಬ್ಬ ಆ್ಯಸ್ ಎ ಕಂಪೋಸರ್ ವಿ ಮಸ್ಟ್ ಹ್ಯಾವ್ ಎ ಕಲೆಕ್ಟಿವ್ ಐಡಿಯಾ, ಕಾನ್ಸೆಪ್ಟ್. ಇದು ವೋಕಲ್ ಜೊತೆ ಹೋಗಬೇಕಾದ್ರೆ ಹೇಗಿರಬೇಕು, ಇವನ್ ರಿದಮ್ ಪ್ಯಾಟ್ರನ್ಸು ಅಷ್ಟೇ. ಅದೆಲ್ಲನೂ ನಮಗೆ ಸಾಧ್ಯ ಸ್ಟುಡಿಯೋಗಳಲ್ಲಿ ಕೆಲಸ ಮಾಡುವಾಗಲೇ. ಕಾಂಪ್ಲೆಕ್ಸ್ ವರ್ಕ್ ಅಲ್ಲ? ಹೌದು, ಇಟ್ಸ್ ಎ ವೆರಿ ಫುಲ್. ಅದೇನಾಗ್ತದೆ ಅಂದರೆ ಇವಾಗ ಲೈವ್ ಪ್ರೋಗ್ರಾಮ್ ಮಾಡೋದು ಬೇರೆ, ಒಂದು ಔಟರ್ ಆಡಿಯೋ ವರ್ಷನ್ ಮಾಡಬೇಕಾದ್ರೆ ಅಲ್ಲಿ ನಮಗೆ ವಿ ಹ್ಯಾವ್ ಮೋರ್ ಸ್ಕೋಪ್ ಟು ಇಂಪ್ಲಿಮೆಂಟ್ ಸರ್ಟನ್ ಥಿಂಗ್ಸ್. ತುಂಬ ಸ್ವಲ್ಪ ಕಾಂಪ್ಲೆಕ್ಸಿಟಿ, ಕ್ಲಿಷ್ಟಕರ ಅಂತೀವಲ್ಲ, ಅದನ್ನೆಲ್ಲ ಮಾಡೋಕ್ಕೆ ನಮಗೆ ಸ್ಟುಡಿಯೋಗಳೊಳಗೆ ಸಾಧ್ಯ. ಆಕಾಶವಾಣಿಲೂ ರೆಕಾರ್ಡಿಂಗ್ ಹೋಗ್ಬೇಕಾದ್ರೆ ಅದನ್ನೆಲ್ಲ ನೋಡ್ಕೊಂಡಿರ್ತಾರೆ, ಬರ್ಕೊಂಡಿರ್ತಾರೆ, ನೊಟೇಷನ್ ಬರ್ಕೊಂಡು ಇಂಥದ್ದೆಲ್ಲ ಜತಿಗಳು, ಇಂಥ ಕಡೆ ಜತಿ ಬರಬೇಕು, ಡ್ಯಾನ್ಸರ್ಗೆ ಮಾಡ್ಕೊಡ್ಬೇಕಾದ್ರೆ ಅದಕ್ಕೆ ಜತಿ ಏನು ಬೇಕು, ಅಥವಾ ಅದು ಎಷ್ಟು ಸತಿ ಬರಬೇಕು, ಆ ಎಷ್ಟು ಸತಿ ಬರಬೇಕಾದ್ರೆ ಅದು ಸಂಗತಿಗಳು, ವಿಭಿನ್ನ ಸಂಗತಿಗಳನ್ನ ಹಾಕಿ ಅದನ್ನ ಫಿಕ್ಸ್ ಮಾಡಿ ಕೊಟ್ಟಿರ್ತೀವಿ. ಆಮೇಲೆ ಫ್ರೀ ಸ್ಟೈಲ್ ನುಡ್ಸೋದು ಅಂದರೆ ಆ ಫ್ರೀ ಸ್ಟೈಲ್ ನುಡ್ಸ್ಬೇಕಾದ್ರೆ ಎಷ್ಟು ಆವರ್ತಾ ಇರಬೇಕು ಅದು ಡಿವಿಷನ್ ಮಾಡಿರ್ತೀವಿ. ಇವೆಲ್ಲ ಒಂದು ತುಂಬ ನಾನು ಹೇಳಿದ್ನಲ್ವ, ಕೆಲವು ಸತಿ ಜನಗಳು ಅಯ್ಯೋ ಆ ಹಾಡು ಸುಮಾರಾಗಿದೆ ಅಂತ ಹೇಳೋದು ಸುಲಭ, ಆದರೆ ಆ ಹಾಡು ಮಾಡಬೇಕಾದ್ರೆ ಅದ್ರ ಹಿಂದಿಂದು ಪ್ಲಾನಿಂಗ್, ಹೌದು, ಅದು ತುಂಬ ಬೇಕೇ ಬೇಕು. ಮತ್ತು ಸ್ಟುಡಿಯೋ ಒಳಗೆ ಕೆಲಸ ಮಾಡಬೇಕಾದ್ರೆ 8 ಹಾಡು ರೆಕಾರ್ಡ್ ಮಾಡಬೇಕಾದ್ರೆ ಒಂದು ಹಾಡು ಆದ ತಕ್ಷಣ ಆ ಹಾಡು ಮರ್ತೋಗ್ಬೇಕು. ತನ್ಮಯತೆ ಇವಾಗ ನೆಕ್ಸ್ಟ್ ಹಾಡಿಗೆ ನಮ್ಮ ಮನಸ್ಸು ಶಿಫ್ಟ್ ಆಗಬೇಕು, ನೆಕ್ಸ್ಟ್ ರಾಗ, ಆ ಸಾಹಿತ್ಯದ ಸೌಂದರ್ಯ ಅಲ್ವಾ. ಹೀಗಾಗಿ ಎಷ್ಟೊತ್ತು ತಗೋತೀರಾ ಸರ್ ಆ ಶಿಫ್ಟಿಂಗ್ಗೆ? ಆ ಶಿಫ್ಟಿಂಗ್ಗೆ ನಾವು ಯೂಶಲಿ ನನ್ನ ಸ್ಪೀಡ್ ಆಫ್ ವರ್ಕಿಂಗ್, ನಾನು ಮುಂಚಿಂದಲೂ ಒಂದು ದಿವಸಕ್ಕೆ ಒಂದು ಕಮರ್ಷಿಯಲ್ ಸ್ಟುಡಿಯೋಸಲ್ಲಿ ರಾದರ್ ಒಂದು ದಿವಸಕ್ಕೆ 8 ರಿಂದ 9 ಹಾಡು ಇವತ್ತಿಗೂ ರೆಕಾರ್ಡಿಂಗ್ ಮಾಡ್ತೀನಿ ನಾನು. ಆಕಾಶವಾಣಿಲಿ ಬರುವಾಗ ನಾನು ನನ್ನ ಏನು ಕಂಪೋಸ್ ಮಾಡ್ತಾ ಇದ್ದೆ ಆ BGMs ಎಲ್ಲ ನಾನು ಬರ್ಕೊಂಡು ಫೋಟೋ ಕಾಪಿ ಮಾಡ್ಕೊಂಡು ತೊಗೊಂಬರ್ತಾ ಇದ್ದೆ. ಅಂದರೆ ಆರ್ಟಿಸ್ಟ್ಗೆ ನಾನು ಜೆರಾಕ್ಸ್ ಮಾಡಿಸಿ ಕೊಟ್ಟರೆ ಅವ್ರ ಪೋರ್ಷನ್ನ ಮಾರ್ಕ್ ಮಾಡಿಕೊಂಡು ಕೆಲಸ ಫಾಸ್ಟಾಗಿ ಆಗುತ್ತೆ ಅನ್ನೋದು. ಆಕಾಶವಾಣಿಗೆ ಬರ್ತಿದ್ದಾಗ ನಮಗೆ 10-10:30 ಬಂದರೆ ಲಂಚ್ ಬ್ರೇಕ್ ಅಷ್ಟೊತ್ತಿಗೆ ನಾವು 2 ಹಾಡು ಮುಗಿಸ್ತಾ ಇದ್ವಿ, ಒಂದು 4 ಹಾಡು 5 ಹಾಡು ರೆಕಾರ್ಡ್ ಮಾಡ್ತಾಯಿದ್ವಿ. ಗೀತಾರಾಧನ ಅಂದರೆ ಒಂದು 5 ರಿಂದ 6 ಇರೋದು. ನವಸುಮ ಅಂತವಾದರೆ ಒಂದೇ ಹಾಡು ಇರ್ತಿತ್ತಲ್ವ, 4 ಹಾಡು ಮಾಡಿದ್ರೆ ಅದೆಲ್ಲ ಮಾಡ್ತಾಯಿದ್ವಿ. ಪ್ರಿಪೇರ್ಡ್ ಅಷ್ಟೇ. ಇದು ಸಬ್ಜೆಕ್ಟ್ ಟು ಚೇಂಜ್ ಅಂತ ಏನಾರು ಅದೇ ನೀವು ಹೇಳಿದ್ನಲ್ವ, ಇದೇನೋ ನಾವು ಮನ್ಸಿನಲ್ಲಿ ಹಿಂಗೆ ಬರುತ್ತೆ ಅಂದ್ಕೊಂಡು ಬರೆಯೋದು ಬೇರೆ, ಆ ನುಡಿಸಿದ್ದನ್ನು ಕೇಳಿದಾಗ ಬರೋ ಭಾವನೆ ಬೇರೆ ಅಲ್ವಾ. ಹಾಗಾಗಿ ಮತ್ತು ಡ್ಯೂಯೆಟ್ ಸಾಂಗ್ಸ್ ಮಾಡಬೇಕಾದ್ರೆ ಅದು ಅರ್ಥಗರ್ಭಿತವಾಗಿ ಯಾವ್ದು ಮೇಲ್ ವಾಯ್ಸ್ ಬರಬೇಕು, ಯಾವ್ದು ಫೀಮೇಲ್ ವಾಯ್ಸ್ ಬರಬೇಕು, ಯಾವುದು ಇಬ್ಬರೂ ಸೇರಿ ಹಾಡಬೇಕು, ಇವೆಲ್ಲನೂ ನಮಗೆ ಒಬ್ಬ ಆ್ಯಸ್ ಎ ಕಂಪೋಸರ್ ಇಟ್ ನೀಡ್ಸ್ ಅವರ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಹರಿದಾಸ ಕೃತಿಗಳಿಗೂ ನೀವು ರೂಪ ನೀಡಿದ್ದೀರಾ. ಹರಿದಾಸ ಕೃತಿಗಳು ಅಂದರೆ ಒಂದು ಪರಂಪರೆ ಇನ್ವಾಲ್ವ್ ಆಗಿರುತ್ತೆ ಅಲ್ಲಿ, ಆ್ಯಂಡ್ ಅದಕ್ಕೆ ನೀವು ಹೊಸ ರೂಪ ಕೊಡಕ್ಕೆ, ಬಿಕಾಸ್ ಈಗ ಜನರೇಷನ್ ಎಲ್ಲ ಡಿಫ್ರೆಂಟ್ ಆಗಿದೆ, ಮುಂದುವರೆದಿದೆ. ಸೊ ನ್ಯೂನೆಸ್ ಅಥವಾ ಹೊಸತನ ಅದಕ್ಕೆ ಹೆಂಗೆ ಕೊಡ್ತೀರಾ ನೀವು? ಪರಂಪರೆ ಆ್ಯಂಡ್ ಹೊಸತನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ? ಹೇಗೆ ಬ್ಯಾಲೆನ್ಸ್ ಮಾಡ್ತೀನಿ ಅಂದರೆ, ಈಗ ದಾಸ ಸಾಹಿತ್ಯದಲ್ಲಿ ಹೊರಗೆ ಬರದೇ ಇರ್ತಕ್ಕಂಥದ್ದು ಅಪರೂಪದ ಅಪ್ರಕಟಿತ, ಈಗ ನೀವು ಓಡಿ ಬಾರಯ್ಯ, ಜಗದೋದ್ಧಾರನ, ಇವೆಲ್ಲ ಇದೆ. ಅಂಥ ಹಾಡುಗಳನ್ನು ನಾವು ಮುಟ್ಟಬಾರ್ದು. ಯಾಕೆಂದರೆ ಅದಕ್ಕೆ ಅದರದೇ ಆದ ಒಂದು ಪ್ರಾಶಸ್ತ್ಯ, ಕಲ್ಲು ಸಕ್ಕರೆ ಕಳ್ಳಿರೋ, ಹೋಗದಿರೋದು ರಂಗ, ಜಯ ಜಾನಕಿ ಕಾಂತ, ಕಣ್ಣಾರೆ ಕಣ್ಣಿ, ಈ ಥರ ತುಂಬ ಅನೂಚಾನವಾಗಿ ಬಂದಂಥ ದೇವ್ರ ನಾಮಗಳು
ಇದೆ. ಅದಕ್ಕೆ ಸ್ವರೂಪ ನಾವು ಬದಲಾಯಿಸಬಾರದು ಅನ್ನೋದು ನನ್ನ ವೈಯಕ್ತಿಕ ಒಪಿನಿಯನ್. ಮೈಂಡ್ ಇವಾಗ ನಾವು ಜಗದೋದಾರನ ನಂಗೆ ಇಷ್ಟ ಬಂದಂಗೆ ಹಾಡ್ತೀನಿ ಅಂದರೆ ಅದಕ್ಕಿದ್ದಂಥ ಪ್ರಾಶಸ್ತ್ಯ ಹೋಗ್ಬಿಡುತ್ತೆ. ಆಮೇಲೆ ಪರಂಪರೆ ಬೆಳೆಯೋದಿಲ್ಲ ಅಲ್ವಾ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಾವು ಹೆಂಗೆ ಹಾಡಬೇಕೋ ಹಿಂದೂಸ್ತಾನ ಪದ್ಧತಿ ಆದರೆ ಭೀಮ್ಸೇನ್ ಜೋಶಿ ಅವ್ರು ಹಾಡಿರ್ತಕ್ಕಂಥದ್ದನ್ನೇ ಹಾಡ್ತಾರೆ. ಕರ್ನಾಟಕ ಸಂಗೀತದವ್ರು ನಮ್ಮ ಪದ್ಧತಿಲಿರೋದನ್ನೇ ಹಾಡ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ಅಪರೂಪದ ಸಾಹಿತ್ಯಗಳನ್ನ ತಗೊಂಡು, ಅಪರೂಪದ ಸಾಹಿತ್ಯ ಹೇಗೋ ಅಪರೂಪದ ರಾಗಗಳಿದೆ. ಕೆಲವು ತ್ಯಾಗರಾಜರ ಕೃತಿಗಳನ್ನೇ ಹೋಲತಕ್ಕಂತಹ, ಅದಕ್ಕೆ ಸಮಾನವಾಗಿ ಅಂದರೆ ಆ ಭಾವನೆ ಕೊಡತಕ್ಕಂತಹ ಕೆಲವು ರಚನೆಗಳಿದೆ. ಆ ರಚನೆಗಳು ಇಲ್ಲಿ ಕಾಣಿಸಿದಾಗ ಈಗ ಗರುಡ ಗಮನ ಸಮಯಮಿದೆ ಕರುಣ ಜೂಡರ ಧ, ಇದು ನಾಗಸ್ವರಾವಳಿ ಅನ್ನೋ ರಾಗ, ಅಪರೂಪದ ಕೀರ್ತನೆ. ಇದಕ್ಕೆ ಹೊಂದುವಂಥ ನನಗೆ ಅಪರೂಪಕ್ಕೆ ಸಾಹಿತ್ಯ ಸಿಕ್ತು. ಗರುಡ ಗಮನ ಬಂದನು ನೋಡಿರೋ, ಇದು ಆಕಾಶವಾಣಿಗೆ ಮಾಡಿದ್ದೀನಿ. ಇದು ಗರುಡ ಗಮನ ಬಂದನು ನೋಡಿರೋ ಬೇಗ, ಗರುಡ ಗಮನ ಬಂದ ಧರಣಿಗಿಂದೋ ಪೂತ ಕರೆದು ತರೆನ್ನೂತ ವರಗಳ ನೀಡೂತ. ಇದೊಂದು ಪಾಹಿ ಮಾಂ ಶ್ರೀ ರಾಜರ, ಇದು ಜನರಂಜನಿ ರಾಗ. ಅದರಲ್ಲಿ ಅಪರೂಪದ ಕೀರ್ತನೆ ಇಲ್ಲ. ದಾಸ ಸಾಹಿತ್ಯದಲ್ಲಿ ಯಾರೂ ಜನರಂಜನೆ ಹಾಡೋದೇ ಇಲ್ಲ. ಪ್ರಾಣಪತ ನೀಸಲಹೋ ಜಾಣ ಲಕ್ಷ್ಮಣನಿಗೆ ಪ್ರಾಣದಾನವಗೈದ, ಇದು ಆಕಾಶವಾಣಿಗೆ ಮಾಡಿದ್ದೀನಿ. ಮತ್ತು ಶಾಸ್ತ್ರೀಯ ಸಂಗೀತ ಪದ್ಧತಿಗಳಲ್ಲಿ ಇರ್ತಕ್ಕಂತಹ ಚಿಟ್ಟೆ ಸ್ವರ ಅಂತ ಏನಿದೆ, ಹಲವು ಕೀರ್ತನೆಗಳಿಗೆ ಪ ಪ ಬರಿದ ದ ಬ ಪ ಮ ಮರಿದ ನಿಧ ರಿಗ ಮ ಪ, ಹಾಗೆ ಆ ಜನರಂಜನಿ ಕೀರ್ತನೆಯಲ್ಲಿ ಚಿಟ್ಟೆ ಸ್ವರ ಇದೆ. ಈ ದೇವರ ನಾಮಕ್ಕೂ ನಾನು ಚಿಟ್ಟೆ ಸ್ವರ ಅಳವಡಿಸಿದ್ದೀನಿ. ಆಮೇಲೆ ಭುಜಂಗಿನಿ ಅನ್ನೋ ಒಂದು ಅಪರೂಪದ ರಾಗ ಇದೆ. ಆ ರಾಗಗಳನ್ನೆಲ್ಲ ನಾವು ಹೊರತರಬೇಕಾದ್ರೆ ಅಪ್ರಕಟಿತ ಕೃತಿಗಳಿಗೆ ಕೊಟ್ಟರೆ ಅದರ ಪ್ರಾಶಸ್ತ್ಯನೂ ಬರುತ್ತೆ. ಅದಕ್ಕೆ ನಾವು ಮನಸ್ಸು ಕೊಟ್ಟಂಗಾಗತ್ತೆ, ಒಂದು ಜಸ್ಟಿಫಿಕೇಶನ್ ಕೊಟ್ಟಂಗಾಗತ್ತೆ. ಇದು ತುಂಬ ಏನು ಎಲಾಬ್ರೇಟ್ ಥಿಂಕಿಂಗ್, ಎಲಾಬ್ರೇಟ್ ಸಬ್ಜೆಕ್ಟ್. ಇದು ಹಿಂಗೆ ಅಂತ ನಾವು ಅಥಾರಿಟೇಟಿವ್ ಆಗಿ ಹೇಳೋಕ್ಕೂ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಆಯಾಯ ಕಾಲದಲ್ಲಿ ಆಯಾಯ ಹಿರಿಯ ಸಂಗೀತ ವಿದ್ವಾಂಸರು ಅವರವರ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಶ್ರೀಕಂಠನ್ ಸಾರು, ಎಚ್ ಕೆ ನಾರಾಯಣ್ ಸಾರು, ಮೈಸೂರು ರಾ ಸತ್ಯನಾರಾಯಣವರು, ಆರ್ ವಿಶ್ವೇಶ್ವರನ್ ಅವರು, ಆರ್ ಚಂದ್ರಶೇಖರಯ್ಯನವರು, ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರರು, ಕುರುಡಿ ವೆಂಕಣ್ಣಾಚಾರ್ ಅಂತಿದ್ದರು. ಇವರೆಲ್ಲರೂ ಬೇಕಾದಷ್ಟು. ಆಮೇಲೆ ಏಸುಬ್ರಾಯರು ಸಂಗೀತ ಕಚೇರಿಗಳಲ್ಲಿ ದೇವ್ರ ನಾಮಗಳನ್ನ ಜಾಸ್ತಿ ಹಾಡಿದವರು ಏಸುಬ್ರಾಯರು ಅಂದರೆ ಬಹುಶಃ ತಪ್ಪಾಗಲಾರ್ದು. ತಾರಕ ಬಿಂದಿಗೆ ಸುಬ್ರಾಯರು ಅಂತಲೇ ಫೇಮಸ್. ಅದಾದಮೇಲೆ ಎಮ್ ಎಸ್ ಶೀಲಾ ಮೇಡಮ್ಮು, ಎಮ್ ಎನ್ ರತ್ನ. ನೆಕ್ಸ್ಟ್ ನನ್ನ ಜನ್ರೇಷನ್ಗೆ ಬಂದಾಗ ನೀವು ನಾಗವಲ್ಲಿ ನಾಗರಾಜು ಸಾಕಷ್ಟು ಹಾಡಿದ್ದಾರೆ, ರಾಜ್ಕುಮಾರ್ ಭಾರತಿಯವರು ಹಾಡಿದ್ದಾರೆ. ನನ್ನ ಒಂದು ಆಕಾಶವಾಣಿಯಲ್ಲಿ ಹಾಡ್ತಾ ಇದ್ದಿದ್ದು ನನ್ನಿಂದ ನಾನೇ ಜನಿಸಿ ಬಂದೆನೆ ಕೃಷ್ಣ ಎನ್ನ ಸ್ವತಂತ್ರವು ಲೇಷವಿದ್ದರು ತೋರೋ, ವಾಗದೀಶ್ವರಿ ಅನ್ನೋ ರಾಗ. ಬಹುಶಃ ಪರಮಾತ್ಮುಡು ಬಿಟ್ಟರೆ ನನ್ನಿಂದ ನಾನೇ ಅದಕ್ಕೆ ಕಾಂಪಿಟೇಟಿವ್ ಅಂತ ಹೇಳಲ್ಲ, ಅಂದರೆ ಓ ಚಾಮಿ ಸಾರ್ದು ಅನ್ನೋ ಒಂದು ಲೇಬಲ್ ತಗೊಂಡ್ರು ಅಂತ ಅದನ್ನು ಹೇಳ್ಕೊಳ್ಳೋಕೆ ನಂಗೆ ತುಂಬ ಸಂತೋಷ ಆಗುತ್ತೆ. ಶ್ರೀನಿವಾಸ್ ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ತುಂಬ ಸಂತೋಷ, ಹೃದಯಪೂರ್ವಕ ಧನ್ಯವಾದಗಳು. ಆಕಾಶ ಬುಟ್ಟಿ ಕಾರ್ಯಕ್ರಮದ ಈ ಸಂಚಿಕೆಯ ಅತಿಥಿ ಖ್ಯಾತ ಸಂಗೀತ ಸಂಯೋಜಕರಾದ ತಿರುಮಲೆ ಶ್ರೀನಿವಾಸ್. ಇವರೊಂದಿಗೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.